ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ದುಬಾರಿ ಬೆಲೆ ಬಾಳುವ ಕಾರುಗಳ ಜಪ್ತಿಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ರೋಲ್ಸ್ ರಾಯ್ಸ್, ಎಲ್ಫೈರ್ ಸೇರಿ ಹಲವು ಕಾರುಗಳನ್ನು ಹೊಂದಿದ್ದಾರೆ ಕೆಜಿಎಫ್ ಬಾಬು ಅಲಿಯಾಸ್ ಗುಜರಿ ಬಾಬು. ಕೆಜಿಎಫ್ ಬಾಬು ಕಾರುಗಳ ಲಿಸ್ಟ್ ಸಮೇತ ಅಧಿಕಾರಿಗಳು ಕೆಜಿಎಫ್ ಬಾಬು ಮನೆಗೆ ಬಂದಿದ್ದಾರೆ. ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡ ಈ ರೇಡ್ ಅನ್ನ ನಡೆಸಿದೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಐಷಾರಾಮಿ ಕಾರುಗಳು, ಆ ಕಾರುಗಳ ಲಿಸ್ಟ್ ಸಮೇತ ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡ ಕೆಜಿಎಫ್ ಬಾಬು ಮನೆಗೆ ದಾಳಿ ಮಾಡಿದೆ. ಈ ಸಂದರ್ಭದಲ್ಲಿ ಆರ್ಟಿಒ ಅಧಿಕಾರಿಗಳು ಕೆಜಿಎಫ್ ಬಾಬುಗೆ ಶಾಕ್ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಟ್ಯಾಕ್ಸ್ ಕಟ್ಟಿಲ್ಲ ಈ ಐಷಾರಾಮಿ ಕಾರುಗಳಿಗೆ ಅಂತ ಹೇಳಿ. ಖರೀದಿ ಮಾಡಿ ಅದು ಐಷಾರಾಮಿ ಕಾರುಗಳನ್ನ ಖರೀದಿ ಮಾಡಿದ್ರು, ಆದರೆ ಅವುಗಳಿಗೆ ಸಂಬಂಧಿಸಿದಂತೆ ಟ್ಯಾಕ್ಸ್ ಅನ್ನ ಸರಿಯಾಗಿ ಕಟ್ಟಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಕಾರುಗಳನ್ನ ಸೀಸ್ ಮಾಡೋದು. ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಕೆಜಿಎಫ್ ಬಾಬು ಮನೆಗೆ ಹೋಗಿ ಶಾಕ್ ಕೊಟ್ಟಿರುವಂಥದ್ದು. ಕಾರಣ ಇಷ್ಟೇ, ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಅನ್ನ ತುಂಬಿಲ್ಲ ಅಂತ ಹೇಳಿ. ಒಂದು ವಿಚಾರ ಏನಂತಂದ್ರೆ, ಈ ಕೆಜಿಎಫ್ ಬಾಬು ಅಮಿತಾಬ್ ಬಚ್ಚನ್ ಅವರ ಕಾರನ್ನೂ ಕೂಡ ಖರೀದಿ ಮಾಡಿದ್ದಿದೆ. ಸೊ ಇವನ ಕಾರುಗಳ ಲಿಸ್ಟಲ್ಲಿ ಆ ಅಮಿತಾಬ್ ಬಚ್ಚನ್ ಕಾರು ಕೂಡ ಇದೆ. ಏನೆಲ್ಲ ನಡೀತಾ ಇದೆ ಸದ್ಯ, ಏನು ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್, ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಕೆಜಿಎಫ್ ಬಾಬು ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಯಾಕಂದ್ರೆ ನೀವು ನೋಡ್ತಿರ್ಬೋದು ವಿಜುವಲ್ಸ್ ನಲ್ಲಿ ಸಾಕಷ್ಟು ಕಾರ್ಗಳಿದೆ. ಎಲ್ಲಾ ಕಾರ್ಗಳಿಗೂ ಕೂಡ ಒಂದಷ್ಟು ಟ್ಯಾಕ್ಸ್ಗಳನ್ನ ಅವರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಅವರು ಟ್ಯಾಕ್ಸ್ ಸಂಬಂಧಪಟ್ಟಂತ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅನ್ನುವಂತ ಒಂದಷ್ಟು ಆರೋಪಗಳಿತ್ತು. ಡಾಕ್ಯುಮೆಂಟ್ಗಳ ಸಮೇತ ಈಗಾಗಲೇ ಅವರ ಮನೆ ಮೇಲೆ ಬಂದು ರೇಡ್ ಮಾಡುವಂತ ಕೆಲಸನ ಮಾಡಿದ್ರು. 2 ರೋಲ್ಸ್ ರಾಯ್ಸ್ ಕಾರುಗಳನ್ನ ಅವರು ಹೊಂದಿದ್ರು. ಈ 2 ಕಾರುಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಇವು ಬೇರೆ ಬೇರೆ ರಾಜ್ಯಗಳ ನಂಬರ್ ಪ್ಲೇಟ್ಗಳು ಇರುವಂತಹ ಕಾರುಗಳು. 2 ಕೂಡ ಅಮೀರ್ ಖಾನ್ ಮತ್ತೆ ಅಮಿತಾಬ್ ಬಚ್ಚನ್ ಅವರಿಂದ ಖರೀದಿಸಿದಂತ ಕಾರು. 2 ಕಾರುಗಳಿಗೂ ಕೂಡ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಹಿಂದೇಟು ಹಾಕಿದ್ದಾರೆ ಅನ್ನುವಂತ ಒಂದು ಆರೋಪದ ಮೇಲೆ ದಾಳಿ ನಡೆಸಿದ್ರು. ಸದ್ಯಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಜಿಎಫ್ ಬಾಬು ಅವರು ಕೂಡ ಮಾತನಾಡ್ತಿದ್ದಾರೆ. ಕೇಳ್ತಾ ಹೋಗೋಣ ಏನು ಅಂತ. ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಒಂದೇ 2 ನಿಮಿಷ ಕರು ಸರ್, ತಿರ್ಗಾ ಬ್ರೇಕ್ ಕೊಡೋದು ಬೇಡ. ಒಂದು 2 ನಿಮಿಷ ಎಲ್ಲರೂ ಕೊಟ್ಬಿಡ. ಬರ್ತಾ ಇದ್ದಾರೆ, ಒಂದು 5 ನಿಮಿಷ ಅಣ್ಣ. ಸದ್ಯಕ್ಕೆ ಈಗಾಗಲೇ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಶೋಭಾ ಅವರು ಮಾಡಿದ್ದಾರೆ. ಏನೆಲ್ಲ ಇತ್ತು ಅಂತ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ಕೇಳಿದ್ರು. ಇಮಿಡಿಯೇಟ್ಲಿ ಕಾರ್ಗಳನ್ನ ಸೀಸ್ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿ ಜಂಟಿ ಪೊಲೀಸ್ ಅಂದಾಜು ಎಷ್ಟು ಅಮೌಂಟ್ ಅನ್ನು ಇವರು ಕಟ್ಟಬೇಕಾಗಿದೆ, ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಶ್ರೀಪಾದ್, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಭಾ ಅವರು ಕೂಡ ಎಷ್ಟು ಕಟ್ಟಬೇಕಂತೇಳಿ ಕೆಜಿಎಫ್ ಬಾಬು ಅವರು ಕೂಡ ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಎಷ್ಟು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ಕಾರ್ಗಳೇನಿದೆ ಎಲ್ಲ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ಲಕ್ಷಾಂತರ ರೂಪಾಯಿ ಇರ್ಬೋದು ಅನ್ನೋ ಒಂದಷ್ಟು ಅಂದಾಜುಗಳಿದೆ. ಆ ಒಂದು ಇನ್ವಾಯ್ಸ್ ಅನ್ನ ಇಲ್ಲಿವರೆಗೂ ಕೂಡ ಎಷ್ಟು ಟ್ಯಾಕ್ಸ್ ಕಟ್ಟಲಾಗಿದೆ, ಎಷ್ಟು ವರ್ಷದಿಂದ ಕಟ್ಟಿದ್ದೀರಾ, ಎಷ್ಟು ವರ್ಷದಿಂದ ಕಟ್ಟಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಜಿಎಫ್ ಬಾಬು ಅವರ ಬಳಿಯೇ ಇನ್ವಾಯ್ಸ್ ಎಷ್ಟಿದೆ ಅನ್ನುವಂತ ಡೀಟೇಲ್ಸ್ ಗಳನ್ನ ಕೇಳುವಂತ ಕೆಲಸವನ್ನ ಶೋಭಾ ಅವರು ಮಾಡಿದ್ರು. ಎಷ್ಟು ಬಾಕಿ ಇದೆ ಅನ್ನೋದನ್ನ ಅವ್ರು ಕಟ್ಟಿರುವಂತ ಇನ್ವಾಯ್ಸ್ ನಲ್ಲಿ ಒಂದಷ್ಟು ಡೀಟೇಲ್ಸ್ ಇರುತ್ತೆ. ಆ ಒಂದು ಡೀಟೇಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳು ಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳುವಂತ ಕೆಲಸವನ್ನ ಜಂಟಿ ಆಯುಕ್ತರಾದಂತ ಅಂದ್ರೆ ಆರ್ಟಿಒ ವಿಭಾಗದ ಜಂಟಿ ಆಯುಕ್ತರಾದಂತ ಶೋಭಾ ಅವರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನ್ ದಾಖಲೆಗಳಿದೆ ಅವುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸದ್ಯಕ್ಕೆ ನೋಡ್ತಿರ್ಬೋದು ನೀವು, ಇವೆಲ್ಲಾ ಕಾರುಗಳನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ಕಾಂತರಾಜು ನಿಮ್ಗೆ ತೋರಿಸ್ತಿದ್ದಾರೆ. ಈ ಎಲ್ಲಾ ಕಾರುಗಳಿಗೂ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ 2 ರೋಲ್ಸ್ ರಾಯ್ಸ್ ಕಾರ್ ಇದೆಯಲ್ಲ, ಈ 2 ಕಾರಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಇಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಲಾಗಿದೆ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇಡ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಏನೆಲ್ಲ ಇನ್ವಾಯ್ಸ್ ಇದೆ, ಎಷ್ಟು ಕಟ್ಟಿದ್ದಾರೆ, ಯಾವಾಗ ತೆಗೆದುಕೊಂಡು ಬಂದಿದ್ರು, ನೀಟಾಗಿ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಮೇಂಟೈನ್ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸದ್ಯಕ್ಕೆ ಈಗಾಗಲೇ ಎಲ್ಲ ದಾಖಲೆಗಳನ್ನ ಕೇಳಿರುವಂತ ಅಧಿಕಾರಿಗಳು, ಆರ್ಟಿ ಅಧಿಕಾರಿಗಳು ಮಾಹಿತಿಯನ್ನ ಪಡೆದು ಹೋಗಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ ಏನಿದ್ರು ಕೂಡ ಇವತ್ತು ಕ್ಲಿಯರ್ ಮಾಡ್ತೇವೆ ಅಂತೇಳಿ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಇಶ್ಯೂ ಮಾಡುವಂತ ಕೆಲಸವನ್ನು ಕೂಡ ಆರ್ಟಿಒ ಅಧಿಕಾರಿಗಳು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು
ಇವತ್ತು ಆ ಒಂದು ಟ್ಯಾಕ್ಸ್ ಅನ್ನ ಕಟ್ಟೋದಕ್ಕೆ ಸಮಯಾವಕಾಶ ಕೇಳಿದ್ದಾರೆ. ಸಮಯಾವಕಾಶ ಕೇಳಿದ್ರಂತ ಹಿನ್ನೆಲೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇವತ್ತು ಅಟ್ ಎನಿ ಕಾಸ್ಟ್ ಎಷ್ಟಿದೆ ಎಲ್ಲ ಟ್ಯಾಕ್ಸ್ ಅನ್ನು ಕೂಡ ಇವತ್ತೇ ಪೇ ಮಾಡ್ಬೇಕಂತೇಳಿ ಸೂಚನೆ ನೀಡಿ ಅಧಿಕಾರಿಗಳು ತೆರಳಿದ್ದಾರೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ KGF ಬಾಬು ಮಾತನಾಡ್ತಾರೆ. ಅವ್ರು ಏನ್ ಮಾತಾಡ್ತಾರೆ ಅಂತ ನೋಡೋಣ. ಆಯ್ತು ಸಾರಿ ಸರಿ ಎಲ್ಲ ನಮಸ್ಕಾರ. ಏನು ದೊಡ್ಡ ಇಶ್ಯೂ ಅಲ್ಲ. ಈಗ ಆ ಟ್ಯಾಕ್ಸು ನಮ್ಮದು ಏನೋ ಮಿಸ್ಟೇಕ್ ಆಗಿದೆ. ಈ ಗಾಡಿ ನಂದು ಜೋಗೇಶ್ವರಿ RTO ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ದುಬಾರಿ ಬೆಲೆ ಬಾಳುವ ಕಾರುಗಳ ಜಪ್ತಿಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ರೋಲ್ಸ್ ರಾಯ್ಸ್, ಎಲ್ಫೈರ್ ಸೇರಿ ಹಲವು ಕಾರುಗಳನ್ನು ಹೊಂದಿದ್ದಾರೆ KGF ಬಾಬು ಅಲಿಯಾಸ್ ಗುಜರಿ ಬಾಬು. KGF ಬಾಬು ಕಾರುಗಳ ಲಿಸ್ಟ್ ಸಮೇತ ಅಧಿಕಾರಿಗಳು KGF ಬಾಬು ಮನೆಗೆ ಬಂದಿದ್ದಾರೆ. RTO ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡ ಈ ರೇಡ್ ಅನ್ನ ನಡೆಸಿದೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಐಷಾರಾಮಿ ಕಾರುಗಳು, ಆ ಕಾರುಗಳ ಲಿಸ್ಟ್ ಸಮೇತ RTO ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡ KGF ಬಾಬು ಮನೆಗೆ ದಾಳಿ ಮಾಡಿದೆ. ಈ ಸಂದರ್ಭದಲ್ಲಿ RTO ಅಧಿಕಾರಿಗಳು KGF ಬಾಬುಗೆ ಶಾಕ್ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಟ್ಯಾಕ್ಸ್ ಕಟ್ಟಿಲ್ಲ ಈ ಐಷಾರಾಮಿ ಕಾರುಗಳಿಗೆ ಅಂತ ಹೇಳಿ. ಖರೀದಿ ಮಾಡಿ ಅದು ಐಷಾರಾಮಿ ಕಾರುಗಳನ್ನ ಖರೀದಿ ಮಾಡಿದ್ರು. ಆದರೆ ಅವುಗಳಿಗೆ ಸಂಬಂಧಿಸಿದಂತೆ ಟ್ಯಾಕ್ಸ್ ಅನ್ನ ಸರಿಯಾಗಿ ಕಟ್ಟಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಕಾರುಗಳನ್ನ ಸೀಸ್ ಮಾಡಿದ್ರು. ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ KGF ಬಾಬು ಮನೆಗೆ ಹೋಗಿ ಶಾಕ್ ಕೊಟ್ಟಿರುವಂಥದ್ದು. ಕಾರಣ ಇಷ್ಟೇ, ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಅನ್ನ ತುಂಬಿಲ್ಲ ಅಂತ ಹೇಳಿ. ಒಂದು ವಿಚಾರ ಏನಂತಂದ್ರೆ, ಈ KGF ಬಾಬು ಅಮಿತಾಬ್ ಬಚ್ಚನ್ ಅವರ ಕಾರನ್ನೂ ಕೂಡ ಖರೀದಿ ಮಾಡಿದ್ದಿದೆ. ಸೊ ಇವನ ಕಾರುಗಳ ಲಿಸ್ಟಲ್ಲಿ ಆ ಅಮಿತಾಬ್ ಬಚ್ಚನ್ ಕಾರು ಕೂಡ ಇದೆ. ಏನೆಲ್ಲ ನಡೀತಾ ಇದೆ ಸದ್ಯ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಬೆಳ್ಳಂಬೆಳಗ್ಗೆ RTO ಅಧಿಕಾರಿಗಳು KGF ಬಾಬು ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಯಾಕಂದ್ರೆ ನೀವು ನೋಡ್ತಿರ್ಬೋದು ವಿಜುವಲ್ಸ್ ನಲ್ಲಿ ಸಾಕಷ್ಟು ಕಾರ್ಗಳಿದೆ. ಎಲ್ಲಾ ಕಾರ್ಗಳಿಗೂ ಕೂಡ ಒಂದಷ್ಟು ಟ್ಯಾಕ್ಸ್ ಗಳನ್ನ ಅವರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಟ್ಯಾಕ್ಸ್ ಸಂಬಂಧಪಟ್ಟಂತ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅನ್ನುವಂತ ಒಂದಷ್ಟು ಆರೋಪಗಳಿತ್ತು. ಡಾಕ್ಯುಮೆಂಟ್ಗಳ ಸಮೇತ ಈಗಾಗಲೇ ಅವರ ಮನೆ ಮೇಲೆ ಬಂದು ರೇಡ್ ಮಾಡುವಂತ ಕೆಲಸನ ಮಾಡಿದ್ರು. 2 ರೋಲ್ಸ್ ರಾಯ್ಸ್ ಕಾರುಗಳನ್ನ ಅವರು ಹೊಂದಿದ್ರು. ಈ 2 ಕಾರುಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಇವು ಬೇರೆ ಬೇರೆ ರಾಜ್ಯಗಳ ನಂಬರ್ ಪ್ಲೇಟ್ಗಳು ಇರುವಂತಹ ಕಾರುಗಳು. 2 ಕೂಡ ಅಮೀರ್ ಖಾನ್ ಮತ್ತೆ ಅಮಿತಾಬ್ ಬಚ್ಚನ್ ಅವರಿಂದ ಖರೀದಿಸಿದಂತ ಕಾರು. 2 ಕಾರುಗಳಿಗೂ ಕೂಡ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಹಿಂದೇಟು ಹಾಕಿದ್ದಾರೆ ಅನ್ನುವಂತ ಒಂದು ಆರೋಪದ ಮೇಲೆ ದಾಳಿ ನಡೆಸಿದ್ರು. ಸದ್ಯಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ KGF ಬಾಬು ಅವರು ಕೂಡ ಮಾತನಾಡ್ತಿದ್ದಾರೆ. ಕೇಳ್ತಾ ಹೋಗೋಣ ಏನು ಅಂತ. ಅವ್ರು ಬೇಜಾರು ಮಾಡ್ಕೊಳ್ತಾ ಎರಡೇ ನಿಮಿಷ ಕರೆದು ಸರ್ ತಿರ್ಗಾ ಬ್ರೇಕ್ ಕೊಡೋದು ಬೇಡ. ಒಂದು 2 ನಿಮಿಷ ಎಲ್ಲರೂ ಕೊಟ್ಬಿಡೋಣ. ಬರ್ತಾ ಇದ್ದಾರೆ, ಒಂದು 5 ನಿಮಿಷನ ಸದ್ಯಕ್ಕೆ ಈಗಾಗಲೇ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಶೋಭಾ ಅವರು ಮಾಡಿದ್ದಾರೆ. ಏನೆಲ್ಲ ಇತ್ತು ಅಂತ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ಕೇಳಿದ್ರು. ಇಮಿಡಿಯೇಟ್ಲಿ ಕಾರ್ಗಳನ್ನ ಸೀಸ್ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿ ಜಂಟಿ ಪೊಲೀಸ್ ಅಂದಾಜು ಎಷ್ಟು ಅಮೌಂಟ್ ಅನ್ನ ಇವರು ಕಟ್ಟಬೇಕಾಗಿದೆ, ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಶ್ರೀಪಾದ್, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಭಾ ಅವರು ಕೂಡ ಎಷ್ಟು ಕಟ್ಟಬೇಕಂತೇಳಿ KGF ಬಾಬು ಅವರು ಕೂಡ ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಎಷ್ಟು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಕಾರ್ಗಳೇನಿದೆ ಎಲ್ಲ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ಲಕ್ಷಾಂತರ ರೂಪಾಯಿ ಇರ್ಬೋದು ಅನ್ನೋ ಒಂದಷ್ಟು ಅಂದಾಜುಗಳಿದೆ. ಆ ಒಂದು ಇನ್ವಾಯ್ಸ್ ಅನ್ನ ಇಲ್ಲಿವರೆಗೂ ಕೂಡ ಎಷ್ಟು ಟ್ಯಾಕ್ಸ್ ಕಟ್ಟಲಾಗಿದೆ, ಎಷ್ಟು ವರ್ಷದಿಂದ ಕಟ್ಟಿದ್ದೀರಾ, ಎಷ್ಟು ವರ್ಷದಿಂದ ಕಟ್ಟಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ KGF ಬಾಬು ಅವರ ಬಳಿಯೇ ಇನ್ವಾಯ್ಸ್ ಎಷ್ಟಿದೆ ಅನ್ನುವಂತ ಡೀಟೇಲ್ಸ್ ಗಳನ್ನ ಕೇಳುವಂತ ಕೆಲಸವನ್ನ ಶೋಭಾ ಅವರು ಮಾಡಿದ್ರು. ಎಷ್ಟು ಬಾಕಿ ಇದೆ ಅನ್ನೋದನ್ನ ಅವ್ರು ಕಟ್ಟಿರುವಂತ ಇನ್ವಾಯ್ಸ್ ನಲ್ಲಿ ಒಂದಷ್ಟು ಡೀಟೇಲ್ಸ್ ಇರುತ್ತೆ. ಆ
ಒಂದು ಡೀಟೇಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳು ಬೇಕು ಅಂತೇಳಿ ಅವ್ರ ಹತ್ರ ಕೇಳುವಂತ ಕೆಲಸವನ್ನ ಜಂಟಿ ಆಯುಕ್ತರಾದಂತ ಅಂದ್ರೆ RTO ವಿಭಾಗದ ಜಂಟಿ ಆಯುಕ್ತರಾದಂತ ಶೋಭಾ ಅವರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನ್ ದಾಖಲೆಗಳಿದೆ ಅವುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸದ್ಯಕ್ಕೆ ನೋಡ್ತಿರ್ಬೋದು ನೀವು ಇವೆಲ್ಲ ಕಾರುಗಳನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ಕಾಂತರಾಜು ನಿಮ್ಗೆ ತೋರಿಸ್ತಿದ್ದಾರೆ. ಈ ಎಲ್ಲಾ ಕಾರುಗಳಿಗೂ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ 2 ರೋಲ್ಸ್ ರಾಯ್ಸ್ ಕಾರ್ ಇದೆಯಲ್ಲ, ಈ 2 ಕಾರಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಇಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಲಾಗಿದೆ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇಡ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಏನೆಲ್ಲ ಇನ್ವಾಯ್ಸ್ ಇದೆ, ಎಷ್ಟು ಕಟ್ಟಿದ್ದಾರೆ, ಯಾವಾಗ ತೆಗೆದುಕೊಂಡು ಬಂದಿದ್ರು, ನೀಟಾಗಿ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಮೇಂಟೈನ್ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸದ್ಯಕ್ಕೆ ಈಗಾಗಲೇ ಎಲ್ಲ ದಾಖಲೆಗಳನ್ನ ಕೇಳಿರುವಂತ ಅಧಿಕಾರಿಗಳು RTO ಅಧಿಕಾರಿಗಳು ಮಾಹಿತಿಯನ್ನ ಪಡೆದು ಹೋಗಿದ್ದಾರೆ. ರಿಕ್ವೆಸ್ಟ್ ಮಾಡಿದ್ದಾರೆ ಏನಿದ್ರು ಕೂಡ ಇವತ್ತು ಕ್ಲಿಯರ್ ಮಾಡ್ತೇವೆ ಅಂತೇಳಿ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಇಶ್ಯೂ ಮಾಡುವಂತ ಕೆಲಸವನ್ನು ಕೂಡ RTO ಅಧಿಕಾರಿಗಳು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಟ್ಯಾಕ್ಸ್ ಅನ್ನ ಕಟ್ಟೋದಕ್ಕೆ ಸಮಯಾವಕಾಶ ಕೇಳಿದ್ದಾರೆ. ಸಮಯಾವಕಾಶ ಕೇಳಿದ್ರಂತ ಹಿನ್ನೆಲೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇವತ್ತು ಅಟ್ ಎನಿ ಕಾಸ್ಟ್ ಎಷ್ಟಿದೆ ಎಲ್ಲ ಟ್ಯಾಕ್ಸ್ ಅನ್ನು ಕೂಡ ಇವತ್ತೇ ಪೇ ಮಾಡ್ಬೇಕಂತೇಳಿ ಸೂಚನೆ ನೀಡಿ ಅಧಿಕಾರಿಗಳು ತೆರಳಿದ್ದಾರೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ KGF ಬಾಬು ಮಾತಾಡ್ತಾರೆ. ಅವ್ರು ಏನ್ ಮಾತಾಡ್ತಾರೆ ಅಂತ ನೋಡೋಣ. ಆಯ್ತು, ಸಾರಿ. ಎಲ್ಲ ನಮಸ್ಕಾರ. ಏನು ದೊಡ್ಡ ಇಶ್ಯೂ ಅಲ್ಲ. ಈಗ ಆ ಟ್ಯಾಕ್ಸು ನಮ್ಮದು ಏನೋ ಮಿಸ್ಟೇಕ್ ಆಗಿದೆ. ಈ ಗಾಡಿ ನಂದು ಜೋಗೇಶ್ವರಿ